ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಜಗದ್ದಾತ್ರೇಯ ನಮಃ. ಓಂ ಮಹತ್ಪ್ರಧಾನ ಪುರುಷ ಕಾಲರೂಪಿಣಿ ಸಚ್ಚಿದಾನಂದ ಸ್ವರೂಪಿಣೆ ನಮೋ ನಾರಾಯಣೈ ಹರಿ. ಶ್ರೀಕೃಷ್ಣ ಪರಮಾತ್ಮನದು ಅವತಾರ ಶ್ರೀ ಮಹಾವಿಷ್ಣುವಿನ 8ನೇ ಅವತಾರ. ದ್ವಾಪರ ಯುಗದ ಶ್ರೀಕೃಷ್ಣ ತ್ರೇತಾಯುಗದ ಶ್ರೀರಾಮನಿಗಿಂತಲೂ ಮುಂದುವರಿದ ವಿಜ್ಞಾನ ಮಾನವನ ವಿಕಾಸದ ಕಾಲ. ದ್ವಾಪರ ಯುಗಕ್ಕಿಂತಲೂ ಈಗ ಕಲಿಯುಗ ಇನ್ನೂ ಮುಂದುವರೆದಿದೆ. ಶ್ರೀಕೃಷ್ಣ ಪರಮಾತ್ಮನು ಮಹಾಪ್ರಜ್ಞಾಕಾಶದ ಪ್ರಭು, ಜ್ಞಾನಿ, ವಿಜ್ಞಾನಿ, ಮನೋವಿಜ್ಞಾನಿ, ಭೌತವಿಜ್ಞಾನಿ, ಯೋಗೀಶ್ವರ, ಪರಮಾತ್ಮನ ಪರಮಾತ್ಮನ ಅವತಾರ ಭೂಮಿಗೆ ಇಳಿದು ಭಗವಂತ ಮಾನವ ಜನಾಂಗಕ್ಕೆ ಮಾನವರು ಯಾರು ಏನು ಎಂಬ ತಿಳಿವನ್ನು ಕೊಟ್ಟ ಜಗದ್ಗುರು. ಯತ್ರ ಯೋಗೇಶ್ವರ ಕೃಷ್ಣ ತತ್ರ ಪಾರ್ಥ ಧನುರ್ಧರಃ ತತ್ರ ವಿಜಯ ವೀರ್ಯ ಶ್ರೀ ಸಂಪದ ಶಾಂತಿ. ಶ್ರೀಕೃಷ್ಣನ ಬೋಧನೆಯು ಸರ್ವ ಮಾನವರನ್ನು ಜ್ಞಾನಿಗಳನ್ನಾಗಿಯೂ ಆನಂದಿತರನ್ನಾಗಿಯೂ ಪ್ರಜ್ಞಾವಂತರನ್ನಾಗಿಯೂ ಮಾಡುತ್ತದೆ. ನಾನು ಯಾರು ಎಂಬುದನ್ನು ತಿಳಿಸಿಕೊಡುತ್ತದೆ. ನಾನು ಎಂದರೆ ಕೇವಲ ದೇಹವಲ್ಲ, ನಾನು ಎಂದರೆ ಕೇವಲ ಮನಸ್ಸಲ್ಲ, ನಾನು ಎಂದರೆ ಪ್ರಪಂಚದ ಯಾವ ವಸ್ತುವೂ ಅಲ್ಲ. ನಾನು ಎಂದರೆ ಈ ಪಂಚಭೂತಗಳನ್ನು ಸಂಯೋಜಿಸಿದ ಒಂದು ದೇಹವನ್ನು ಜೀವಂತವನ್ನಾಗಿ ಮಾಡುವ ಪ್ರಾಣ, ಈ ಪ್ರಪಂಚದ ಗುಣಗಳನ್ನು ಅನುಭವಿಸುವ ಪ್ರಜ್ಞೆ, ಈ ಪ್ರಾಣ ಪ್ರಜ್ಞೆಗಳ ಮಹಾಪ್ರಭು ಪರಮಾತ್ಮನ ಅಂಶವಾದ ಜೀವಾತ್ಮ. ನಾವೆಲ್ಲರೂ ಪರಮಾತ್ಮನ ಅಂಶವಾದ ಜೀವಾತ್ಮರು, ನಾವೆಲ್ಲರೂ ಅನುಭವಿಗಳು. ಈ ಪ್ರಪಂಚದ ಸರ್ವ ವಸ್ತುವನ್ನು ಪರಮಾತ್ಮನು ಸೃಷ್ಟಿಸಿರುವ ಸರ್ವ ವಸ್ತು ವಿಷಯಗಳನ್ನು, ವ್ಯಕ್ತಿಗಳನ್ನು, ಅವರ ಗುಣಗಳನ್ನು ಅನುಭವಿಸುವ ಪ್ರಜ್ಞೆಯನ್ನು ಹೊಂದಿದ್ದೇವೆ. ಹೇಗೆ ಪರಮಾತ್ಮನು ಅವ್ಯಕ್ತನು, ಜೀವಾತ್ಮನು ಅವ್ಯಕ್ತವಾಗಿಯೇ ಇದ್ದಾನೆ. ಜೀವಾತ್ಮನು ಅನುಭವಿ, ಪರಮಾತ್ಮನು ಕೇವಲ ಸಾಕ್ಷಿ ಸ್ವರೂಪ. ಅವನು ಸೃಷ್ಟಿಕರ್ತನಾದರೂ ಪರಮಾತ್ಮನನ್ನು ತಿಳಿಯುವ ಯಾವ ವಿಧಾನವೂ ಇಲ್ಲ. ಕೇವಲ ನಮಗೆ ಜ್ಞಾನಗಳಿಂದ, ನಮ್ಮ ತೀಕ್ಷ್ಣ ಬುದ್ಧಿಯಿಂದಲೇ ಅರಿವಾಗುತ್ತದೆ. ದೇಹವೆಂದರೆ ಪಂಚಭೂತಗಳಿಂದ ಮಾಡಿದ ಒಂದು ಯಂತ್ರ. ಪ್ರಕೃತಿ ಎಂದರೆ ನಮ್ಮ ಕಣ್ಣಿಗೆ ಕಾಣುವ, ಕಿವಿಗೆ ಕೇಳುವ, ಚರ್ಮಕ್ಕೆ ಸ್ಪರ್ಶಿಸುವ, ಮೂಸುವ, ಸವಿಯುವ ವಸ್ತುಗಳು. ಈ ಪ್ರಪಂಚದಲ್ಲಿರೋ ಯಾವ ವಸ್ತುವಿಗೂ ಈ 5 ಗುಣಗಳನ್ನು ಬಿಟ್ಟರೆ ಬೇರೆ ಯಾವ ಮಹತ್ವವೂ ಇಲ್ಲ. ಈ ಪಂಚಗುಣಗಳನ್ನು ಅನುಭವಿಸುವುದು ನಮ್ಮ ಪಂಚೇಂದ್ರಿಯಗಳು. ಕಣ್ಣುಗಳು ನೋಡುವುದಕ್ಕೆ, ಕಿವಿಗಳು ಶಬ್ದವನ್ನು ಕೇಳುವುದಕ್ಕೆ, ನಾಸಿಕವು ಮೂಸುವುದಕ್ಕೆ, ನಾಲಿಗೆಯು ಸವಿಯುವುದಕ್ಕೆ, ಚರ್ಮವು ಈ ವಸ್ತುವಿನ ಅಸ್ತಿತ್ವವನ್ನು ಅರಿವಾಗಿಸುತ್ತದೆ. ಭೂಮಿರ್ ಅಪೋ ಅನಲೋ ಭೂಮಿ. ಭೂಮಿರೋಪೋ ಅನಲಃ ವಾಯು ಕಂ ಬುದ್ಧಿರೇಚ ಅಹಂಕಾರಂ ಇಪಿಯಮ್ಮೆ ಭಿನ್ನ ಪ್ರಕೃತಿರಷ್ಟದ. ನಮ್ಮ ಪಂಚೇಂದ್ರಿಯಗಳಿಗೆ, ನಮ್ಮ ಬುದ್ಧಿಯ ಅನುಭವಕ್ಕೆ ಬರುವ ಈ ಪ್ರಕೃತಿಯು ಅಷ್ಟರೂಪಗಳನ್ನು ಹೊಂದಿದೆ, ಅಷ್ಟಾಂಶಗಳನ್ನು ಹೊಂದಿದೆ. ಅಷ್ಟಾಂಶಗಳೆಂದರೆ ಭೂಮಿ, ಆಪೋ ಎಂದರೆ ನೀರು, ಭೂಮಿ, ನೀರು,
ಅನಲೋ ಅಗ್ನಿ, ವಾಯು ಆಕಾಶ. ಭೂಮಿ, ಆಕಾಶ, ಅಗ್ನಿ, ಜಲ ಮತ್ತು ವಾಯು ಇವೆಲ್ಲವೂ ನಮ್ಮ ದೇಹಗಳನ್ನು ಸಂಯೋಜಿಸಿರುವ ಧಾತುಗಳಾಗಿವೆ. ಈ ಪರಸ್ಪರ ವಿರೋಧವಾಗಿರುವ ಪಂಚಭೂತಗಳನ್ನು ಸಂಯೋಜನೆ ಒಂದಾಗಿ ದೇಹವನ್ನಾಗಿ ಸಂಯೋಜಿಸಿರುವ ಪರಮಾತ್ಮನ ಕಾರ್ಯವೈಖರಿಯು ಅದ್ಭುತವಾಗಿಯೇ ಇದೆ. ತಾನು ಸೃಷ್ಟಿಸಿದ ದೇಹದಲ್ಲಿ ತನ್ನ ಒಂದಂಶವಾದ ಜೀವಾತ್ಮನಾಗಿ ಪರಮಾತ್ಮನು ಪ್ರವೇಶಿಸಿದ್ದಾನೆ. ನಮ್ಮ ದೇಹದ ಒಳಗೆ ಏನಿದೆಯೋ ದೇಹದ ಹೊರಗೂ ಅದೇ ಇದೆ. ಹೊರಗಿನ ದೃಶ್ಯ ನಮ್ಮ ಒಳಗೆ ಕಾಣುತ್ತದೆ, ಹೊರಗಿನ ಶಬ್ದ ಒಳಗೆ ಪ್ರತಿಧ್ವನಿಸುತ್ತದೆ, ಹೊರಗಿನ ವಸ್ತುವಿನ ಗುಣಗಳನ್ನು ನಾವು ಒಳಗೆ ಅನುಭವಿಸುತ್ತೇವೆ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ. ಮತ್ತು ಹೊರಗಿನ ಸಮಸ್ತ ಬ್ರಹ್ಮಾಂಡದ ಒಂದು ಅಂಶವು ನಮ್ಮ ದೇಹವು ಶರೀರವೇ ಆಗಿದೆ. ಈ ಭೂತಗಳಿಂದ ಮಾಡಿದ ಶರೀರದಲ್ಲಿ ಇನ್ನೂ 3 ವಸ್ತುಗಳೆಂದರೆ ಬುದ್ಧಿ, ಮನಸ್ಸು, ಅಹಂಕಾರ. ಬುದ್ಧಿ ಎಂದರೆ ವಿವೇಚನೆ, ಎಲ್ಲವನ್ನು ತಿಳಿಯುವ, ವಿಂಗಡಿಸುವ, ಎಲ್ಲದರ ವಸ್ತುಗಳ ಪರಿಚಯವನ್ನು ಮಾಡಿಸುವುದು ಬುದ್ಧಿ. ಈ ಬುದ್ಧಿಯನ್ನು, ದೇಹವನ್ನು ನಿಯಂತ್ರಿಸುವ ಇನ್ನೊಂದು ಅಂಗಾಂಗವೆಂದರೆ ಮನಸ್ಸು. ಮನಸ್ಸು ಒಂದು 6ನೆಯ ಇಂದ್ರಿಯ. ಇಂದ್ರಿಯಾನ ಮನಶ್ಚಾಸ್ಮಿ ಅಂತ ಶ್ರೀಕೃಷ್ಣನು ಹೇಳಿರುವಂತೆ ನಮ್ಮ ಮನಸ್ಸು ಪಂಚೇಂದ್ರಿಯಗಳನ್ನು, ದೇಹದ ಸರ್ವ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಮನಸ್ಸಿಗೆ ತನ್ನದೇ ಆದ ಬುದ್ಧಿ ಇಲ್ಲ, ಅದು ಬುದ್ಧಿಯನ್ನು ಉಪಯೋಗಿಸುತ್ತದೆ. ಬುದ್ಧಿಯು ತನಗೆ ತಾನೇ ಕಾರ್ಯ ತತ್ಪರನಾಗಲು ಸಾಧ್ಯವಿಲ್ಲ. ಬುದ್ಧಿಗೆ ಜ್ಞಾನದ ಅಗತ್ಯವಿದೆ. ಸೊ ಜ್ಞಾನವೆಂದರೆ ನಮ್ಮ ಅರಿವಿನಿಂದ, ನಮ್ಮ ಪ್ರಜ್ಞಾಕಾಶದಿಂದ ಹೊರಬರುವ ಒಂದು ತಿಳುವಳಿಕೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಹೇಗೆ ಮಾಡಬೇಕು ಎಲ್ಲವನ್ನು ತಿಳಿಸುವುದು ಬುದ್ಧಿ. ಈ ಬುದ್ಧಿಯು ಪ್ರಪಂಚದ ವಸ್ತು ವಿಷಯಗಳನ್ನು ಹೊಂದಿರುವ ಜ್ಞಾನವನ್ನು ಉಪಯೋಗಿಸಿ ಮನಸ್ಸಿಗೆ ಮಾರ್ಗವಾಗುತ್ತದೆ. ಸೊ ದೇಹ ಪಂಚಭೂತಗಳಿಂದ ಮಾಡಿದ ದೇಹ, ಬುದ್ಧಿ, ಮನಸ್ಸು, ಅಹಂಕಾರ ಎನ್ನುವುದು ಒಂದು ಅಜ್ಞಾನದ ಪ್ರತಿರೂಪ. ಯಾವುದನ್ನು ತಿಳಿಯದೆ, ಏನನ್ನೂ ತಿಳಿಯದೆ, ಕೇವಲ ನಮ್ಮ ದೇಹವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಎಲ್ಲವನ್ನೂ ನಮ್ಮ ದೇಹವೇ ಮಾಡುತ್ತದೆ, ಎಲ್ಲದಕ್ಕೂ ನಮ್ಮ ದೇಹವೇ ಕಾರಣ, ನಾವು ಕೇವಲ ದೇಹ, ಎಲ್ಲವೂ ನಮ್ಮದೇ, ನಾನೇ ಎಂದು ತಿಳಿಯುವ ಜ್ಞಾನವೇ ಅಹಂಕಾರ. ದೇಹದ ಪ್ರಾಧಾನ್ಯತವಾದ ತಿಳುವಳಿಕೆ ಅಹಂಕಾರ. ನಮಗೆ ಜ್ಞಾನೋದಯವಾದರೆ ನಾವು ಕೇವಲ ದೇಹವಲ್ಲ, ದೇಹವು ಬದಲಾವಣೆಯನ್ನು ಹೊಂದುವ ಒಂದು ಯಂತ್ರ. ದೇಹವು ನಮ್ಮ ಪ್ರಪಂಚದ ಗುಣಗಳನ್ನು ಅನುಭವಿಸುವ ಒಂದು ಸಾಧನ ಎಂದು ತಿಳಿದರು. ದೇಹಕ್ಕೆ ಯಾವ ಶಕ್ತಿಯ ಮೇಲೂ ನಿಯಂತ್ರಣವಿಲ್ಲ. ಕಾಲದ ಮೇಲೆ ನಿಯಂತ್ರಣವಾಗಲಿ, ವಾಯುವಿನ ಮೇಲೆ ನಿಯಂತ್ರಣವಾಗಲಿ, ಯಾವ ದೇಶ ಸನ್ನಿವೇಶಗಳ ಮೇಲೆ ನಿಯಂತ್ರಣವಾಗಲಿ ಯಾವುದೇ ನಮ್ಮ ದೇಹ, ಮನಸ್ಸು, ಬುದ್ಧಿಗಳಿಗೆ ಇಲ್ಲ. ಇದನ್ನು ತಿಳಿದರೆ ನಮ್ಮ ಅಹಂಕಾರದ ದರ್ಪವು ಕಡಿಮೆಯಾಗುತ್ತದೆ. ಸೊ ನಾನು ಎನ್ನುವುದು ನಮಗೆ ಕಣ್ಣಿಗೆ ಕಾಣುವ ಪ್ರಪಂಚದೊಡನೆ ವ್ಯವಹಾರ ಮಾಡುವ ಮಾಧ್ಯಮವಾದ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ. ಇವುಗಳಿಗೆ ತಮ್ಮದೇ ಆದ ಯಾವ ಶಕ್ತಿಯೂ ಇಲ್ಲ. ಇವುಗಳೆಲ್ಲವನ್ನು ಒಂದು ವ್ಯಕ್ತಿಯನ್ನಾಗಿ ಮಾಡಿ ಪ್ರಪಂಚದ ಒಂದು ವಸ್ತುವನ್ನಾಗಿ ಮಾಡಿರುವುದು, ಪ್ರಪಂಚದ ಮಾಧ್ಯಮವನ್ನು ಅನುಭವಿಸುವುದಕ್ಕೆ ಮಾಧ್ಯಮವನ್ನಾಗಿ ಮಾಡಿರುವುದು ಆತ್ಮದ ಸ್ವರೂಪ, ಪ್ರಾಣ ಮತ್ತು ಪ್ರಜ್ಞೆ.
ಪ್ರಜ್ಞೆಯಿಂದ ಹೊರಬರುವುದು ಜ್ಞಾನ, ಎಲ್ಲವನ್ನು ಅನುಭವಿಸುವುದು ಪ್ರಾಣಪ್ರಜ್ಞೆ. ಆತ್ಮದ ಸ್ವರೂಪವಾದ ಪ್ರಾಣಪ್ರಜ್ಞೆಯ ಸ್ವರೂಪ ಆನಂದ. ಈ ಆನಂದವೇ ಎಲ್ಲೆಲ್ಲೂ ಹರಡಿ ನಮ್ಮ ದೇಹದಲ್ಲಿ ಹರಿದಾಗ ಸುಖವೆನ್ನಿಸುತ್ತದೆ, ಮನಸ್ಸಿನಲ್ಲಿ ಹರಿದಾಗ ಸಂತೋಷವೆನ್ನಿಸುತ್ತದೆ. ನಮ್ಮ ಆತ್ಮದ ಅರಿವಾದಾಗ ಯೋಗದಲ್ಲಿ ಪರಮಾತ್ಮನೊಡನೆ ಒಂದಾದಾಗ ಪರಮಾತ್ಮನ ಸ್ವರೂಪವಾದ ಈ ಆನಂದವನ್ನು ನಾವು ಅನುಭವಿಸುತ್ತೇವೆ. ನಾವು ಈ ಹೊರಗಿನ ಪ್ರಪಂಚದ ವಸ್ತುಗಳೆಲ್ಲವೂ ನಾವು ಅನುಭವಿಸುವುದು ಕೇವಲ ದೃಶ್ಯ, ಶಬ್ದ, ವಾಸನೆ, ಸವಿ ಮತ್ತು ಸ್ಪರ್ಶ. ಇವುಗಳು ವೇದನೆ ಸಂವೇದನೆಗಳೇ ಹೊರತು ಇವುಗಳಿಗೆ ತಮ್ಮದೇ ಯಾವ ಅಸ್ತಿತ್ವವೂ ಇಲ್ಲ. ಇವುಗಳು ನಿರಂತರವಾಗಿ ಬದಲಾವಣೆಯನ್ನು ಹೊಂದುವ ಅನುಭವಗಳು. ಕಾಲದೊಡನೆ ದೇಹವು ಬದಲಾಗುತ್ತದೆ, ಬುದ್ಧಿಯು ಬದಲಾಗುತ್ತದೆ, ಮನಸ್ಸು ಬದಲಾಗುತ್ತದೆ. ಅದರಂತೆಯೇ ನಮ್ಮ ಅನುಭವಗಳು ಬದಲಾಗುತ್ತವೆ. ಈ ಅನುಭವ ಇವೆಲ್ಲವೂ ನಿರಂತರವಾಗಿ ಬದಲಾಗುವ ವಸ್ತುವನ್ನು ನಾನು ನನ್ನದು ಎಂದುಕೊಳ್ಳುವುದು ಮಹಾಮೂರ್ಖತನವೇ ಸರಿ. ಸೊ ಅಹಂಕಾರವೆನ್ನುವುದು ಕೇವಲ ಅಜ್ಞಾನದ ಕುರುಹು. ಸೊ ನಾನು ಎನ್ನುವುದು ದೇಹ ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ ಪ್ರಕೃತಿಯ ಅಂಶಗಳು. ನಾವು ಕಣ್ಣಿನಿಂದ ನೋಡುವ, ಕೇಳುವ, ಸ್ಪರ್ಶಿಸುವ, ಎಲ್ಲ ಅನುಭವಿಸುವ ಸಮಸ್ತ ವಸ್ತುಗಳು ಪ್ರಕೃತಿಗೆ ಆದಿ ಅಂತ್ಯಗಳಿವೆ, ಬದಲಾವಣೆಗಳಿವೆ, ರೂಪುರೇಷೆಗಳಿವೆ. ನಾವು ಈ ಹೊರಗಿನ ಗುಣಗಳಲ್ಲಿ ರೂಪುರೇಷೆಗಳಲ್ಲಿ ಮೋಹವೊಂದು ನಾವು ಇದರ ಹಿಂದೆ ಬೀಳುತ್ತೇವೆ. ಇದೇ ನಮ್ಮ ಅಜ್ಞಾನದ ಪರಮಾವಧಿ. ನಾವು ನಿಜವಾಗಿಯೂ ನಮ್ಮ ಸ್ವರೂಪವನ್ನು ಅರಿತರೆ, ನಮ್ಮ ಆತ್ಮವನ್ನು ಸ್ವಭಾವವನ್ನು, ಆತ್ಮದ ಸ್ವರೂಪವನ್ನು ಅರಿತರೆ ಆಗ ನಮಗೆ ದೇಹದ ಈ ಪ್ರಪಂಚದ ಒತ್ತಡವು ಕಡಿಮೆಯಾಗುತ್ತದೆ. ಇದು ಅತ್ಯಂತ ಮುಖ್ಯವಾದ ಶ್ಲೋಕ. ಭೂಮಿರೋಪೋ ಅನಲ ಖಮ್ಮನೋ ಬುದ್ಧಿರೇವಚ ಅಹಂಕಾರಂ ಇತಿ ಎಮ್ಮೆ ಪ್ರಕೃತಿರಷ್ಟದ. ನಮ್ಮ ಕಣ್ಣಿಗೆ ಕಾಣುವ ಪ್ರಕೃತಿ, ನಮ್ಮ ಅನುಭವಕ್ಕೆ ಬರುವುದೆಲ್ಲವೂ ಪ್ರಕೃತಿ. ಇದೆಲ್ಲ ಪ್ರಕೃತಿಯ ಅಷ್ಟರೂಪಗಳು. ಇವುಗಳನ್ನು ಪ್ರಕೃತಿಯನ್ನು ಅನುಭವಿಸುವ, ಪ್ರಕೃತಿಯಲ್ಲಿ ಹರಿದು ಅವುಗಳಿಗೆ ಚೈತನ್ಯವನ್ನು ನೀಡಿ ಅವುಗಳನ್ನು ನಿಜವೆನ್ನಿಸುವ ಶಕ್ತಿಯು ಕೇವಲ ಪರಮಾತ್ಮನ ಪ್ರಾಣ ಮತ್ತು ಪ್ರಜ್ಞಾ. ವಾಯುವಿಗೆ ತನ್ನದೇ ಆದ ಯಾವ ಶಕ್ತಿಯಾಗಲಿ ಮಹತ್ವವಾಗಲಿ ಇಲ್ಲ. ಪರಮಾತ್ಮನ ಚೈತನ್ಯವು ಅದರಲ್ಲಿ ಹರಿದಾಗ ವಾಯುವು ಪ್ರಾಣವಾಯುಗುತ್ತದೆ. ದೇಹದ ಎಲ್ಲ ಶಕ್ತಿಗಳನ್ನು ಪ್ರಾಣವಾಯುವೇ ಮಾಡುತ್ತದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ ಪಂಚ ರೂಪಗಳನ್ನು ತಾಳಿ ದೇಹದ ಸಮಸ್ತ ಕಾರ್ಯಗಳನ್ನು ಪ್ರಾಣವಾಯುವೇ ಮಾಡುತ್ತವೆ. ಇದು ಕೇವಲ ಪರಮಾತ್ಮನ ಪ್ರಾಣದ ಪ್ರವೇಶದಿಂದ, ಪ್ರಾಣದ ಸಹಾಯದಿಂದಲೇ ಸಾಧ್ಯ. ಹಾಗೆ ನಾವು ಕಣ್ಣುಗಳು ನೋಡುವ, ಕಿವಿಗಳು ಕೇಳುವ, ಚರ್ಮದಿಂದ ಸ್ಪರ್ಶಿಸುವ, ಮೂಸುವ ಈ ಗುಣಗಳನ್ನು ಅನುಭವಿಸುವ ಗುಣಗಳು ಪ್ರಜ್ಞೆಯಿಂದಲೇ ಬರುತ್ತವೆ. ಪ್ರಜ್ಞೆ ಇದ್ದರೆ ಅನುಭವ, ಪ್ರಪಂಚದ ಅರಿವು. ಪ್ರಜ್ಞೆ ಇಲ್ಲದೆ ಕೇವಲ ಎಲ್ಲ ಅಂಗಾಂಗಗಳು ನಿಸ್ತೇಜವಾಗುತ್ತವೆ. ಎಲ್ಲಿ ಪ್ರಾಣವೋ ಅಲ್ಲಿ ಪ್ರಜ್ಞೆ. ಸೊ ಪ್ರಾಣ ಮತ್ತು ಪ್ರಜ್ಞೆ ಪರಮಾತ್ಮನ ಪರಮಾಧಿಕಾರ. ಈ ಪ್ರಾಣ ಪ್ರಜ್ಞೆಯು ಬೇರೆ ಯಾವ ದೇವತೆಗಳಿಗೂ ಇದರ ಸ್ವಭಾವವಿಲ್ಲ, ಸ್ವರೂಪವಿಲ್ಲ, ಯಾವ ಅಧಿಕಾರವೂ ಇಲ್ಲ. ಸೊ ಈ ಪ್ರಕೃತಿಯ ಸಮಸ್ತ ವಸ್ತುಗಳು ಅಣುಕಣಗಳಿಂದಲೇ ಮಾಡಲ್ಪಟ್ಟಿವೆ. ನೀರೆಂದರೆ H2O, ವಾಯುವೆಂದರೆ ಹೈಡ್ರೋಜನ್ನು, ಆಕ್ಸಿಜನ್ನು, ನೈಟ್ರೋಜನ್ ಮುಂತಾದ ವಾಯುಗಳು, ಮುಂತಾದ ಅನಿಲಗಳು, ಆಕಾಶ ಇವೆಲ್ಲವೂ ಭೂಮಿಯ ಅಂಶವೇ. ಭೂಮಿಯ ಸಮಸ್ತ ವಸ್ತುವು ಕೇವಲ ಅಣುಕಣಗಳು.
ಅಣುಗಳಿಂದ ಮಾಡುವ ಕಣಗಳು, ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್, ಎಲ್ಲವನ್ನು ಭೇದಿಸಿದರೆ ಹೊರಬರುವುದೇ ಶಕ್ತಿ ಮತ್ತು ಬೆಳಕು ಮತ್ತು ಶಾಖ. ಶಕ್ತಿ ಮತ್ತು ಶಾಖ, ಈ ಸಮಸ್ತ ವಸ್ತುಗಳು ಶಾಖದ ಗಂಟು, ಎಲ್ಲವೂ ಅಲೆಗಳಲ್ಲಿ ಹೊರಬರುತ್ತದೆ. ಸೊ ಇದು ಯಾವುಗಳು ಹೊರಗೆ ನಮಗೆ ನೋಡುವುದಕ್ಕೆ ಅತ್ಯದ್ಭುತವಾಗಿ ಕಂಡರೂ ಒಳಗೆ ಹೋಗಿ ನೋಡಿದರೆ ಎಲ್ಲವೂ ಕಣಗಳು, ಅಣುಗಳು. ಈ ಅಣುಗಳನ್ನು ಸಂಯೋಜಿಸಿರುವುದು ಪರಮಾತ್ಮನ ಕಾರ್ಯವೈಖರಿ. ವೇಗವಾಗಿ ಓಡಿದಷ್ಟು ವೇಗವಾಗಿ ಯಾವ ವಸ್ತುವು ವೇಗವಾಗಿ ಚಲಿಸಿದರೆ ದೀಪದ ಬೆಳಕಿನ ವೇಗದ ಹತ್ತಿರ ಹೋದರೆ ಅದರ ಸ್ವರೂಪವು ಬದಲಾಗುತ್ತದೆ. ಕಾಲ ದೇಶಗಳನ್ನು ಮೀರಿ ಎಲ್ಲವನ್ನು ತನ್ನಲ್ಲಿಯೇ ಅಡಗಿಸಿಕೊಳ್ಳುತ್ತದೆ. ಮಹಾಪ್ರಜ್ಞೆ ಪರಮಾತ್ಮನ ಸ್ವರೂಪವೆಂದರೆ ಈ ಮಹದಾಕಾಶ. ಈ ಪರಮಾತ್ಮನೇ ಸರ್ವಶಕ್ತಿಯ ಮೂಲವಾಗಿರುವುದರಿಂದ ಜ್ಯೋತಿಷಾಂ ಜ್ಯೋತಿ ಪ್ರಾಣಸ್ಯ ಪ್ರಾಣ. ಈ ನಾವು ಉಸಿರಾಡುವ ವಾಯುವನ್ನು ದೇಹದೊಳಗೆ ಪ್ರಾಣವಾಯುವನ್ನು ದೇಹದ ಒಳಕ್ಕೆ ತಳ್ಳುವುದು ಪರಮಾತ್ಮನ ಪ್ರಾಣಶಕ್ತಿ. ನಾವು ಉಸಿರನ್ನು ಹೊರಗೆ ಬಿಡುವುದು ಅಪಾನ ಕ್ರಿಯೆಯನ್ನು ಮಾಡುವುದು ಪರಮಾತ್ಮನ ಪ್ರಾಣಶಕ್ತಿ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇವುಗಳೆಲ್ಲೂ ಚಾಲನೆಯಲ್ಲಿಟ್ಟಿರುವುದು ಪರಮಾತ್ಮನ ಪ್ರಾಣಶಕ್ತಿ. ಸೊ ಪ್ರಾಣಶಕ್ತಿಯೇ ನೋಡುವುದು, ಕೇಳುವುದು, ನಮ್ಮ ನಾವು ತಿಂದ ಆಹಾರವನ್ನು ಅರಗಿಸಿಕೊಳ್ಳುವುದು, ರಕ್ತ ಸಂಚಾರದಲ್ಲಿ ದೇಹದಲ್ಲಿ ರಕ್ತ ಸಂಚರಿಸಿ ದಷ್ಟಪುಷ್ಟವನ್ನು ಮಾಡಿ ದೇಹಕ್ಕೆ ಶಕ್ತಿಯನ್ನು ಕೊಡುವುದು ಎಲ್ಲವೂ ಪ್ರಾಣ. ಈ ಜೀವಂತ ವ್ಯಕ್ತಿಯಲ್ಲಿ ಪ್ರಪಂಚದ ಅನುಭವಗಳನ್ನು, ವಸ್ತುಗಳನ್ನು ಎಲ್ಲವನ್ನು ತಿಳಿಯುವುದು ಬೆಳಕಿನ ವೇಗಕ್ಕಿಂತ ಅತಿ ವೇಗವನ್ನು ಹೊಂದಿರುವುದು ಪ್ರಜ್ಞಾಕಾಶ, ಕಾನ್ಷಿಯಸ್ನೆಸ್. ಇದು ಎಲ್ಲವನ್ನು ಕಾಲ ದೇಶಗಳನ್ನು ತನ್ನೊಳಗೆಯೇ ಹೊಂದಿದೆ. ಭೂತ ಭವ್ಯ ಭಗವತ್ ಪ್ರಭುವೇ ನಮಃ. ಎಲ್ಲವನ್ನು ತನ್ನೊಳಗೆ ಅಡಗಿಸಿಕೊಂಡು ಆಗಿಂದಾಗ್ಗೆ ಎಲ್ಲವನ್ನು ಹೊರತುಪುತ್ತದೆ. ನಮ್ಮ ಪ್ರಜ್ಞಾಕಾಶವು ಒಂದು ಅಖಂಡ ಮಹಾಸಾಗರದಂತೆ. ಆ ಅಖಂಡ ಮಹಾಸಾಗರದಲ್ಲಿ ಗಾಳಿಯು ಬೀಸಿದರೆ ಹೇಗೆ ಅಲೆಗಳು ಎಬ್ಬುವುದೋ ಹಾಗೆ ನಮ್ಮ ಮಹಾಪ್ರಜ್ಞಾಕಾಶದಲ್ಲಿ ಪ್ರಾಣದ ಚೈತನ್ಯವು, ಪ್ರಾಣದ ಶಕ್ತಿಯು ಚಲಿಸಿದರೆ ನಮ್ಮ ಮನಸ್ಸು ಉದ್ಭವವಾಗುತ್ತದೆ. ಮನಸ್ಸಿನಿಂದ ಎಲ್ಲ ಭಾವನೆಗಳು, ಯೋಚನೆಗಳು, ಆಮಿಷಗಳು, ಸಮಸ್ತ ವಸ್ತುಗಳು ಎಲ್ಲವೂ ಪ್ರಪಂಚವು ಉದ್ಭವವಾಗುತ್ತದೆ. ಈ ಮಹಾಕಾಶದಿಂದಲೇ ಈ ಪ್ರಪಂಚದ ಉದ್ಭವ. ಈ ಉದ್ಭವವನ್ನು ಮಾಡುವ ಶಕ್ತಿ ಬ್ರಹ್ಮ. ಈ ಸಮಸ್ತ ಬ್ರಹ್ಮಾಂಡವನ್ನು ಧರಿಸಿರುವುದು ನಮ್ಮ ಪ್ರಜ್ಞಾಕಾಶ. ಇದೆಲ್ಲವನ್ನು ಅನುಭವಿಸುವುದು ನಮ್ಮ ಪ್ರಜ್ಞೆ. ಪ್ರತಿಯೊಂದು ಜೀವಿಯಲ್ಲಿಯೂ ಪ್ರಜ್ಞೆಯಾಗಿ ಪ್ರವೇಶಿಸಿ ಹೊರಗಿನ ವಸ್ತುವಿನ ಗುಣಗಳನ್ನು ಅನುಭವಿಸುವುದು ಪ್ರಜ್ಞೆಯ ಸಹಾಯದಿಂದ. ವಿಷ್ಣುವೇ ಪ್ರತಿಯೊಂದು ದೇಹದಲ್ಲಿಯೂ ಪ್ರತಿಯೊಂದು ಜೀವಿಯಲ್ಲಿಯೂ ಪ್ರಜ್ಞೆಯಾಗಿ ಪ್ರವೇಶಿಸಿದ್ದಾನೆ. ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಅದನ್ನು ಧರಿಸಿದ್ದಾನೆ. ಏನೇನು ಉತ್ಪತ್ತಿಯಾಗಿದೆಯೋ, ಸೃಷ್ಟಿಯಾಗಿದೆಯೋ ಅದೆಲ್ಲವೂ ಕ್ಷಣಿಕ, ಅದೆಲ್ಲವೂ ಮಾಯಾರೂಪದಂತೆ ಎಲ್ಲವೂ ಕಾಲಕ್ರಮೇಣ ಮಾಯವಾಗುತ್ತದೆ. ಎಲ್ಲವೂ ಕಾಲ ದೇಶಗಳಿಂದ ನೇಮಿತವಾಗಿ ಬದಲಾವಣೆಗಳನ್ನು ಹೊಂದಿ ಕೊನೆಗೆ ಮಾಯವಾಗುತ್ತದೆ.
ನಿಜವಾಗಿ ನೋಡಿದರೆ ಈ ಬ್ರಹ್ಮಾಂಡ ಒಂದು ಮಾಯಾಲೋಕವೇ. ಈ ಮಾಯಾಲೋಕವನ್ನು ಅನುಭವಿಸುವುದು ನಮ್ಮ ಪ್ರಜ್ಞೆ. ಈ ಮಾಯಾಲೋಕವನ್ನು ನುಂಗಿ ಹಾಕುವುದು ಕೂಡ ಈ ಪ್ರಜ್ಞಾಕಾಶವೇ. ನುಂಗಿ ಹಾಕುವ ಶಕ್ತಿ ಶಿವಶಕ್ತಿ. ಎಲ್ಲವನ್ನು ನಿರ್ಮಲವಾಗಿ ಮಾಡುವುದು ಶಿವಶಕ್ತಿ ಮಹೇಶ್ವರ. ನಿರ್ಮಲವಾದ ಚಿತ್ತವೇ ಶಿವ. ಚಿದಾಕಾಶ ಚಿದಾರೂಪಹಂ ಶಿವೋಹಂ ಎನ್ನುವುದು ಈ ನಮ್ಮ ಪ್ರಾಜ್ಞೆಯ ನಿರ್ಮಲ ಚಿತ್ತವಾದ ಸ್ವರೂಪ. ವ್ಯಕ್ತವಾಗಿರುವುದು ಈ ನಮ್ಮ ಪ್ರಕೃತಿಯಿಂದ ಮಾಡಿರುವ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳನ್ನು ಅನುಭವಿಸುವುದು, ಇವುಗಳನ್ನು ಸಾಧನವಾಗಿ ಮಾಧ್ಯಮವನ್ನಾಗಿ ಮಾಡಿಕೊಂಡಿರುವುದು, ತನ್ನ ಇದರಿಂದ ಜೀವನ ಯಾತ್ರೆಯನ್ನು ಮಾಡುವುದು ಜೀವಾತ್ಮ, ಪರಮಾತ್ಮನ ಅಂಶವಾದ ಜೀವಾತ್ಮ. ಇದರ ಸ್ವರೂಪ ಪ್ರಾಣ ಮತ್ತು ಪ್ರಜ್ಞೆ. ಹೀಗೆ ಒಂದು ವ್ಯಕ್ತವಾದ ಪ್ರಕೃತಿ, ಅವ್ಯಕ್ತವಾದ ಅನುಭವಿಯಾದ ಜೀವಾತ್ಮ ಎಲ್ಲವನ್ನು ಸೃಷ್ಟಿಸಿ ಕೇವಲ ಸಾಕ್ಷಿ ಸ್ವರೂಪವಾಗಿ ಎಲ್ಲವನ್ನು ಆಕ್ರಮಿಸಿ, ಎಲ್ಲವನ್ನು ನಿಯಂತ್ರಿಸುವ, ಎಲ್ಲವನ್ನು ಸೃಷ್ಟಿಸಿ ಧರಿಸಿ ಎಲ್ಲವನ್ನು ಕಬಳಿಸುವ ಪರಮಾತ್ಮ ಶ್ರೀಮನ್ನಾರಾಯಣ. ಹರಿ ಓಂ ತತ್ಸತ್.